ಹಾರ್ಕೂಡ ವಾಹಿನಿಗೆ ಸ್ವಾಗತ. ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕೋತನ್ಹಿಪರ್ಗ ಗ್ರಾಮದಲ್ಲಿ ಸತತ 24 ವರ್ಷಗಳಿಂದ ಶ್ರಾವಣ ಮಾಸದ ಭಜನೆ ಮಹಾಮಂಗಲ ಕಾರ್ಯಕ್ರಮಕ್ಕೆ ಪಾವನ ಸನ್ನಿಧಾನ ವಹಿಸಿದ ಹಾರ್ಕೋಡ ಸಂಸ್ಥಾನ ಹಿರೇಮಠದ ಪೀಠಾಧಿಪತಿಗಳಾದ ಪರಮ ಪೂಜ್ಯ ಶ್ರೀ ಡಾ. ಚನ್ನವೀರ ಶಿವಾಚಾರ್ಯರಿಗೆ ಅದ್ದೂರಿ ಮೆರವಣಿಗೆಯ ಮೂಲಕ ಭಕ್ತಿ ಶ್ರದ್ಧೆಯಿಂದ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು. ಶಿವಯೋಗಿ ಚನ್ನವೀರ, ಶಿವಯೋಗಿ ಚನ್ನವೀರ, ಈ ಜೀವದುಸಿರು ಈ ಬಾಳ ಹಸಿರು ಹಾರಕೂಡ ಚನ್ನವೀರ, ಶಿವಯೋಗಿ ಚನ್ನವೀರ. ಮಾರುತಿ ಪಾಟೀಲ್ ಸ್ವಾಗತಿಸಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಮಹಾದೇವಲಿಂಗ ಭಜನಾ ಮಹೋತ್ಸವದ ಕೊತ್ತನಪುರ ಗ್ರಾಮದಲ್ಲಿ ಈ ಮಂಗಲ ಮಹೋತ್ಸವದಲ್ಲಿ ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ಶ್ರೀ ಕಟಸ್ಥಲಿ ಬ್ರಹ್ಮಿ ಚನ್ನಗಿರಿ ಶಿವಾಚಾರ್ಯ ಅವರಿಗೆ ಈ ಗ್ರಾಮದ ಪರವಾಗಿ ಈ ವೇದಿಕೆಯ ಪರವಾಗಿ ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ತಾಲೂಕು ಪಂಚಾಯತ್ ಸದಸ್ಯರಾಗಿರುವಂತಹ ಸಂಜಯ್ ಕುಮಾರ್ ಖೋಡ್ರೆ ಇವರಿಗೂ ಕೂಡ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತೇನೆ. ಪ್ರಕಾಶ್ ಬಂಗರಿಗೆ ಅಧ್ಯಕ್ಷರು ಇವರು ಕೂಡ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತಾ, ಘೈನಾಥ್ ಬಿರಾಜ್ದಾರ್ ನಂದೂರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಇವರು ಕೂಡ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತಾ, ರಾಜ್ಕುಮಾರ್ ಗುರ್ಲಿಂಗಪ್ಪ ಬಿರಾದಾರ್ ಶ್ರೀರಾಪುರ ಇವರು ಕೂಡ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಕಾಶಣ್ಣ ಸಾಹು ಗದ್ಲೆಗಾಂವ್, ಸುಬ್ಬಣ್ಣಪ್ಪ ಮರೂರು ಬೆಳಂದಿ ಮಾಜಿ ಅಧ್ಯಕ್ಷರು APMC ಕಲಬುರಗಿ ಇವರು ಕೂಡ ಹೃದಯಪೂರ್ವಕವಾಗಿರುವಂತಹ ಈ ವೇದಿಕೆ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಕೊತ್ತನಪುರ ಗ್ರಾಮದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಕೂಡ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತಾ, ಹಲವಾರು ಗಣ್ಯರೇನಪ್ಪ ಅಂತಂದ್ರೆ ಹೆಸರು ಬರೆದಿರಲಿ, ಅದಕ್ಕಾಗಿ ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲರಿಗೂ ಕೂಡ ಈ ವೇದಿಕೆ ಪರವಾಗಿ ಹಾಗೂ ಈ ಮಂಗಲ ಮಹಾಮಹೋತ್ಸವದಲ್ಲಿ ಆಸೀನರಾಗಿ ಈ ವೇದಿಕೆ ಶೋಭೆಯನ್ನು ತಂದುಕೊಟ್ಟಿರ್ತಕ್ಕಂಥ ಎಲ್ಲ ನನ್ನ ತಾಯಂದಿರಿಗೂ ಎಲ್ಲ ಗ್ರಾಮಸ್ಥರಿಗೂ ಎಲ್ಲರಿಗೂ ಕೂಡ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರುತ್ತಾ ಈ ಸ್ವಾಗತ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರ. ನಂತರದ ಘಟ್ಟ ಉದ್ಘಾಟನೆ ಕಾರ್ಯಕ್ರಮ. ಹಾರ್ಕೋಡ ಶ್ರೀಗಳು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. पंडरनाथ भगवान की बोलो भीम भगवान की असतमा सद्गमया तव समा ज्योतिर्गमया मृत्योर्मा अमृतंगमया ओम शांति ಶಾಂತಿ ಶಾಂತಿ. ಈ ಭಾಗದ ಏಳಿಗೆಯನ್ನು ಬಯಸುತ್ತಾ ಈ ಭಾಗದ ನಡೆದಾಡುವ ದೇವರೇ ಎಂದು ಪ್ರಸಿದ್ಧ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯರು ತಮಗೆಲ್ಲ ಗೊತ್ತಿರುವ ಹಾಗೆ ಪರಸ್ಥಳದಿಂದ ಬಂದಿರತಕ್ಕಂಥ ಭಕ್ತಾದಿಗಳು ಹಾಗೂ ಕೊತ್ತನಪುರ ಗ್ರಾಮದ ಎಲ್ಲ ಭಕ್ತಾದಿಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀಗಳು ನಮ್ಮ ಗ್ರಾಮಕ್ಕೆ ಆಗಮಿಸ್ತಾರೆ. ಇದು 24ನೇ ವರ್ಷ. ಈ ವರ್ಷ ವಿಶೇಷವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ, ಅದು ಕಿರೀಟ ಧಾರಣೆ, ಬೆಳ್ಳಿಯ ಒಂದು ಕಿರೀಟ ಧಾರಣೆ ಹಾಗೂ ಉಂಗುರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಶ್ರೀಗಳಿಗೆ ಬಸವಣ್ಣಯ್ಯ ಸ್ವಾಮಿ ಅವರು ಬೆಳ್ಳಿ ಕಿರೀಟ ಧಾರಣೆ ಮಾಡಿ ಹಾರ್ಕೋಡ ಶ್ರೀಗಳಿಂದ ಆಶೀರ್ವಾದ ಪಡೆದರು. ಇವರು ಕೂಡ ಈ ವೇದಿಕೆಗಳಿಗೆ ಬರಬೇಕಾಗಿ ಈಗ ಕಾರ್ಯಕ್ರಮದ ನಂತರದ ಘಟ್ಟ ಸನ್ಮಾನ ಕಾರ್ಯಕ್ರಮ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಟಸ್ಥಲ ಬ್ರಹ್ಮಿ ಡಾಕ್ಟರ್ ಚನ್ನಗಿರಿ ಶಿವಾಚಾರ್ಯರಲ್ಲಿ ಕೇಳಿಕೊಳ್ಳೋದೇನೆಂದರೆ, ವೇದಿಕೆ ಮೇಲೆ ಆಸೀನರಿದ್ದ ಎಲ್ಲ ಗಣ್ಯ ವ್ಯಕ್ತಿಗಳು ಹಾಗೂ ಎಲ್ಲ ಭಕ್ತಾದಿಗಳು ತಾವೇ ಸನ್ಮಾನ ಮಾಡಬೇಕಂತೇಳಿ ನಾವು ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯ ಅತಿಥಿಗಳಿಗೆ, ಭಕ್ತಿ ಸೇವೆ ಸಲ್ಲಿಸಿದ ಭಕ್ತಾದಿಗಳಿಗೆ ಹಾರ್ಕೋಡ ಶ್ರೀಗಳು ಸತ್ಕರಿಸಿ ಆಶೀರ್ವದಿಸಿದರು. ಯೋಗಿ ಚೆನ್ನವೀರ ಶಿವಯೋಗಿ ಚೆನ್ನವೀರ ಶಿವಯೋಗಿ ಚೆನ್ನವೀರ ಪಾಪವ ದೂರ ಮಾಡಿ ಪುಣ್ಯದ ಹಾದಿ ತೋರಿ, ಪಾಪವ ದೂರ ಮಾಡಿ ಪುಣ್ಯದ ಹಾದಿ ತೋರಿ ನಡೆಸ್ಯಾರೋ ಸತ್ಸಂಗ ಚೆನ್ನವೀರ
ಸತ್ಸಂಗ ಅಮೃತ ರಸಧಾರೆ ನಿತ್ಯವೂ ಉಣಿಸಿದ ಭವರೋಗ ವೈದ್ಯರಿವರು ಶಿವಯೋಗಿ ಚೆನ್ನವೀರ ಶಿವಯೋಗಿ ಚೆನ್ನವೀರ ಈ ಜೀವದುಸಿರು ಈ ಬಾಳ ಹಸಿರು ಹಾರ ಕೂಡ ಚೆನ್ನವೀರ ಶಿವಯೋಗಿ ಚೆನ್ನವೀರ ಶಿವಯೋಗಿ ಚೆನ್ನವೀರ ಲಿಂಗವ ಪೂಜಿಸಿ ಧರ್ಮವ ಬೋಧಿಸಿದ ಲಿಂಗವ ಪೂಜಿಸಿ ಧರ್ಮವ ಬೋಧಿಸಿದ ಗುರುಲಿಂಗ ಜಂಗಮರೋ ಚೆನ್ನವೀರ ಗುರುಲಿಂಗ ಜಂಗಮರೋ ಅಂತರಂಗದಿ ಬೆರೆತು ಅನುಭವ ನೀಡಿದ ಅಪರೂಪ ಯೋಗಿವರು ಶಿವಯೋಗಿ ಚೆನ್ನವೀರ ಶಿವಯೋಗಿ ಚೆನ್ನವೀರ ಈ ಜೀವದುಸಿರು ಈ ಬಾಳ ಹಸಿರು ಹಾರ ಕೂಡ ಚೆನ್ನವೀರ ಶಿವಯೋಗಿ ಚೆನ್ನವೀರ ಶಿವಯೋಗಿ ಚೆನ್ನವೀರ ಯಾರಾದರೂ ತಪ್ಪಿಲ್ಲ ಅವರಲ್ಲಿ ಕ್ಷಮೆಯನ್ನ ಕೋರುತ್ತಾ ನವನೀತ್ ಪಾಟೀಲ್ ಈ ಸಭೆಯನ್ನು ಉದ್ದೇಶಿಸಿ ಮಾತಾಡ್ಬೇಕಾಗಿ ಕೇಳ್ತದೆ. ಈ ಸಭಾ ಹೆಂಗ್ ಕಾಣ್ತಂದ್ರೆ ಭಾರತ ನಕಾಶೆ ಕಾಣುತ್ತ ಸುಭಾಸನ. ಇದು ಪೂರ ಹಿಮಾಲಯದ ಸಂತರು ಇರೋದಿದು. ಇಲ್ಲಿ ಕುಂದಾಡಿದೆ ಇದು ಮಧ್ಯಪ್ರದೇಶ, ಈ ಕಡೆ ಉತ್ತರ ಪ್ರದೇಶದ, ಆ ಕಡೆ ತಮಿಳುನಾಡದವರು, ಇಲ್ಲಿ ಕುಂತಾರ ಕರ್ನಾಟಕದವರು, ಈ ಕಡೆ ಕುಂತಾರ ಬಂಗಾಳ ಮನೆಯಾಗಿದ್ದರು ಪಾಕಿಸ್ತಾನದವರು. ನಮ್ಮ ಹೊಳಿಲ್ಲ ಆ ಕಡೆ. ಭಕ್ತಿ ಸಡಗರ ಸಂಭ್ರಮ ಉಲ್ಲಾಸ ಉತ್ಸವದೊಂದಿಗೆ ಇವತ್ತ ಕಲ್ಯಾಣ ಕರ್ನಾಟಕದ ಮಾತನಾಡುವ ದೇವರು ನಮ್ಮಂತ ಕಲಾವಿದರಿಗೆ ಶ್ರೀಮಠಕ್ಕೆ ಕರೆಸಿ ಆನಂದಿಸಿ ಗೌರವಿಸಿ ಉಣಿಸಿ ತಿನ್ನಿಸಿ ಆಶೀರ್ವದಿಸಿದ ಒಬ್ಬ ಪರ್ವತ ದೇವರ ಅದು ಹಾರ ಕೊಡುವ ಅಪ್ಪಾಜಿ ಜೋರಾದ ಚಪ್ಪಾಳೆ ತಗಬೇಕು. ಸನ್ನಿಧಿಯವರ ಪಾದಕ್ಕೆ ಭಕ್ತಿಯ ಕೋಟಿಯ ಪ್ರಣಾಮಗಳು ಸಲ್ಲಿಸ್ತಾ ವೇದಿಕೆ ಮೇಲೆ ಗಣ್ಯಾತಿಗಳಿಗೆ ಭಕ್ತಿಯ ಶಿವಶರಣಾರ್ಥಿಗಳನ್ನು ಸುತ್ತಾ ಇದು 24ನೇ ವರ್ಷ ಅಂದ್ರೆ 25 ವರ್ಷಕ್ಕೆ ಒಂದು ಬೆಳ್ಳಿ ಮಹೋತ್ಸವ ಆಗ್ತಾಗ ಇವತ್ತ ಬೆಳ್ಳಿ ಮಹೋತ್ಸವ ಸಂಭ್ರಮ ಬೆಳ್ಳಿಯ ಕಿರೀಟ ಎಲ್ಲಾದರೂ ಧಾರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಮಹಾದೇವನಿಂದಲ ಜಾತ್ರೆಯಾದ ಭಜನ ಸಂಘ ಜೋರಾದ ಚಪ್ಪಾಳೆ ತಗಬೇಕು. ಎಷ್ಟು ಹುಷಾರಿದ್ರು ಬೆಳ್ಳಿ ಅದಕ್ಕ 25 ವರ್ಷಕ್ಕ ಬೆಳ್ಳಿ ಸಮಾರಂಭ, ಅದಕ್ಕೆ ಮುತ್ತರಿಗೆ ಬೆಳ್ಳಿ ಕಿರೀಟ. ನಿನ್ನೆ ಇದೇ ಸಮಯಕ್ಕೆ ನಿನ್ನೆ ಇದೇ ಸಮಯದಲ್ಲಿ ಹಾರ ಕೂಡ ಸಂಸ್ಥಾನ ಮಟ್ಟದಲ್ಲಿ ನಿನ್ನೆ ಬೆಳ್ಳಿ ಕಿರೀಟದ ಆಯ್ತು. ಒಂದು ಜೋರಾದ ಚಪ್ಪಾಳೆ ತಗಬೇಕು. ಅಪ್ಪೋರು ಎಂತ ದಯಾಮಯ ಗುರು ನೋಡ್ರಿ. ಗುರುವಿನಲ್ಲಿ ದಯ ಇದೆ. ಗುರು ನಮಗೆ ಜ್ಞಾನ ಕೊಡ್ತಾರ, ಗುರು ನಮಗೆ ಸುಜ್ಞಾನ ಕೊಡ್ತಾರ, ಗುರುಗಳು ನಮಗೆ ದಿವ್ಯ ಜ್ಞಾನದ ಬೆಳಕನ್ನು ಯಾರಾದರೂ ಚೆಲ್ತಾ ಇದ್ರು ಅದು ಶಿವಾಚಾರ್ಯ ರತ್ನ ಧರ್ಮ ರತ್ನ ಡಾಕ್ಟರ್ ಚೆನ್ನವೀರ ಶಿವಾಚಾರ್ಯ. ಏನು ಗುರುವಿನ ಮಠಕ್ಕೆ ಬರಬೇಕು ಅಲ್ಲಿ ದಾಸೋಹ. ಎಷ್ಟೋ ಮಂದಿಗೆ ಕೊರೋನಾ ಆದರೂ ಸಹಿತ ಗುರುವಿನ ಕರುಣಾ ತೋರಿ ಗುರುವಿನ ಪಾದ ಚರಣದಲ್ಲಿ ಒಮ್ಮೆ ಬಂದು ನಿಮ್ಮೆಲ್ಲ ಕಷ್ಟಕಾರ್ಪಣೆಗಳು ಹೋಗ್ತಾಂದ್ರಿಂದ ಇದರಿಂದ ನೀವು ಗೊತ್ತಿರಬೇಕು. ಈ ಕೊರೋನಾ ಯಾರು ಸತ್ತಾರೆ ಜಾಸ್ತಿ ಗಣಸರೇ ಸತ್ತವ್ರು, ಹೆಣ್ಮಕ್ಳು ಸತ್ತಿಲ್ಲ. ನಿಮ್ಗೆ ಹಾರ್ಟ್ ಅಟ್ಯಾಕ್ ದೇವರೇ ಆಗಲ್ಲ, ನಿಮಗ ಹಾರ್ಟ್ ಅಟ್ಯಾಕ್ ಆಗಲ್ಲ, ಮತ್ತೆ ಹಿಂಗೆ ಲಕ್ವ ಹೊಡಲ್ಲ. ಯಾಕೆ ನೀವು ಚಟನೆ ಮಾಡಲ್ಲ, ಪಟ 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 ಹೊತ್ತು ಮಾಡೋದು. ಇವು ಚಟಕ ಮಾಡಿ ಹಠ ಮಾಡಿ ಇವು ಪಟ ಹಾಡ್ದಾಗ ಹಾರ್ತಾವ. ಮತ್ತ ಎಲ್ಲರ ಮನೆಗೆ ಯಾರ ಫೋಟೋ ಪೂಜೆ ಆಗ್ತದ ಗಣಸರ್ದೆ. ಮೊನ್ನೊಂದು ಊರಾಗ ಹೋಗಿನಿ, ಯಾಕ ಇವ್ರು ಯಾರು ಅವ್ರು ಹೋಗಿ 30 ವರ್ಷ ಆಯ್ತಪ್ಪ.
ನಿಜವಾಗಿ ತಾಯಿಂದರು ನಿಮ್ಮ ಸೇವೆ ಬಹಳ ದೊಡ್ಡ. ಅದಕ್ಕೆ ನಾ ಹೆಚ್ಚು ಮಾತಾಡಿ ನಿಮ್ಮನ್ನು ಹುಚ್ಚಾಗಬಾರ್ದು. ದಸರಾ ಬಂದ್ರೆ ಮನೆಗಳು ಸ್ವಚ್ಛಾಗ್ತಾವ, ಸ್ವಚ್ಛ ಆಗ್ಯಾವ ನಿಮ್ಮ ಮನೆ. ದಸರಾ ಬಂದ್ರೆ ಮನೆಗಳು ಸ್ವಚ್ಛ ಆಗ್ಯಾವ, ದೀಪಾವಳಿ ಬಂದ್ರೆ ಅಂಗಡಿಗಳು ಸ್ವಚ್ಛ ಆಗ್ತದ. ಹಾರಕರ ಮುತ್ತನ ದರ್ಶನ ಮಾಡಿ ನಿಮ್ಮೆಲ್ಲರ ಮನಸ್ಸು ಸ್ವಚ್ಛತೆ ಬರೆಯುವುದು, ಮನಸ್ಸು ಸ್ವಚ್ಛತೆ. ನಿನ್ನೆ ಹಾರಕೋಡು ಮಾಡಿದಾಗ ನನ್ನ ಕಾರ್ಯಕ್ರಮ ಇತ್ರಿ, ಬೆಂಗಳೂರಿನ ಪ್ರಶಸ್ತಿ ಅದು ಕಲಬುರಗಿದಾಗ ಕೊಡಬೇಕಾಗಿತ್ತು, ಟೈಮ್ ಸಾಲಿಲ್ಲ. ಇವತ್ತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು ವತಿಯಿಂದ ಆ ಪ್ರಶಸ್ತಿ ಪ್ರದಾನ ಎಲ್ಲೈತಂದು ಹಾರಕೋಡು ಅಪ್ಪಾಜಿಯವರಿಂದ ನಿಮ್ಮವರಾದಾಗ ನನಗೆ ಖುಷಿ ತರ್ತಾ ಇದೆ. ಅದು ಆನ್ಲೈನ್ದಾಗ ಹಾಸ್ಯ ಕಾರ್ಯಕ್ರಮ ಕೊಟ್ಟಿದ್ದು. ಇವತ್ತು ಕೋಟಲಿಪುರದಲ್ಲಿ ಮಹಾದೇವಲಿಂಗ, ದೇವಾದಿದೇವ ಮಹಾದೇವಲಿಂಗ, ಅದಕ್ಕೆ ನಮ್ಗೆಲ್ಲರಿಗೂ ದೇವದ ಸ್ವರೂಪ, ದೈವದ ಸ್ವರೂಪ, ಪರಮಾತ್ಮನ ಸ್ವರೂಪ ಯಾರು ಅನ್ನೋದು ಅದು ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಚಾರ್ಯ ನಮಗೆ ಅಪ್ಪಾಗಿದ್ದಾರೆ. ಎಷ್ಟೋ ಮಠದ ಪದವಾಗಿ ನಾವು ನೋಡ್ತೇವೆ. ಬರೀ ಅಧ್ಯಕ್ಷರೇ ಅವ್ರ ಜೊತೆ ಮತ್ತು ಎಲ್ಲಾ ಗೆಳೆಯರಿಗೆ ಸಿದ್ಧ ಗುರುಗಳಿಂದ ಆಶೀರ್ವಾದ ಆಗ್ತಾ ಇದೆ. ಇಷ್ಟೆಲ್ಲ ನಮ್ಮ ತಾಯಂದ್ರು ಬಹಳ ಚಂದ ಕುಂತು ಈ ಕಾರ್ಯಕ್ರಮ ನೋಡ್ತಾ ಇದ್ರಿ. ಸ್ವಲ್ಪ ನಕ್ಕೋತಿರುವ, ಕಿರಿಕಿರಿ ಮಾಡಬೇಡ್ರಿ. ನೀವೆಲ್ಲ ಚಂದ ಇದ್ರಿ, ಅಡಿಗೆ ಮಾಡಕ್ಕೆ ನೀವೇ ಮುಂದೆ ಇರ್ತೀರಿ, ತಂದಾಕ್ಲಕ್ ನೀವೇ. ಅದಕ್ಕೆ ಭಾರತ್ ಮಾತಾ ಕಿ. ಹೀರಾ ಸೌಕರ್ ಬಂದಾರ, ಬರ್ರಿ. ಹೀರಾ ಸೌಕರ್ ಪೂರಾ ಆಶೀರ್ವಾದ ಬರ್ರಿ. ನಿಮ್ಮ ಕಾಕ ಇರ್ಬೋದು ಅಥವಾ ಬಸವೇಶ್ವರ ಹೀರಾ ಅಪ್ಪರ ಶಿಷ್ಯರವರ ಈಗ DSP ಅದಾರ ಚಿಂಚೋಳಿಗೆ, ಅವ್ರು ರುದ್ರವಾಡಿದವ್ರೆ. ಬಹುಶಃ ನಿಮ್ ಕಾಕ ಅಥವಾ ದೊಡ್ಡಪ್ಪ ಅಣ್ಣ ಇರ್ಬೋದು. ಬರ್ರಿ ಹೀರಾ ಸೌಕರ್. ಇವತ್ತ ಎಲ್ಲಾ ಗಣ್ಯಾತಿಗಳಿಗೆ ಆಶೀರ್ವಾದ ಆಗ್ತಾ ಇದೆ. ನಂದೊಂದು ಪುಣ್ಯ, ಇವತ್ತು ನಮ್ಮ ಅಮೃತ ಬಗ್ಗೆ ಹೇಳೋದು ಮುಗಿಯಿತು. ಏಟು ಗಟ್ಟಿ ಮಾಡ್ತಾರೆ, ಅವ್ರು ಹಾರ್ಟ್ ಅಟ್ಯಾಕ್ ಆಗಲ್ಲ, ಏನಾಗ. ಆದ್ರೂ ಅಪ್ಪನ ಮೇಲೆ ವಿಶ್ವಾಸ ಇದ್ದಕ್ಕೆ ಅವ್ರಿಗೆ ಆರೋಗ್ಯ ಜೋರಾದ ಚಪ್ಪಾಗಬೇಕು. ಅಮೃತ ಅಮೃತ ಅಂತ ಹೇಳಲ್ಲ, ಅದಕ್ಕೆ ಅಮೃತ ಪರಮಾಮೃತ ಶರಣರ ಚರಿತಾಮೃತ ಅಂತ ಗುರುಕರುಣೆಯಿಂದ ನನ್ನನ್ನು ಈ 10 ನಿಮಿಷ ಸುಮ್ಮನೆ ನಾನು ಪುರಾಣ ಹೇಳವಲ್ಲ, ಪ್ರವಚನ ಹೇಳಲ್ಲ, ಕಾರ್ಯಕ್ರಮದ ನಿರೂಪಣೆ ಮಾಡ್ತೀನಿ, ಇಟ್ಟು ನಗಿಸ್ತೀನಿ, ಇಟ್ಟು ಹಾಡು ಹೇಳ್ತೀನಿ, ಇಟ್ಟು ತಬಲಾ ಬಾರಿಸ್ತೀನಿ. ಅದು ಪ್ರಶಸ್ತಿ ಹಂಗೆ ಕಲಬುರಗಿಯಾಗಿ ನನ್ನ ಕೈಯಾಗ ಕೊಟ್ಟಿರು. ಯಾಕಂದ್ರೆ ಇಷ್ಟೆಲ್ಲ ಮೀಡಿಯಾ ಇದ್ದಂಗೆ ನಮ್ಮ ಆರ್ಕೆ ಎಲ್ಲ ಕಡೆ ನಮ್ಮ ಪ್ರಚಾರ, ನಮ್ಮ ಮಠದ ಕಾರ್ಯಕ್ರಮ ಒಂದು ಸುದ್ದಿ ಅಂದ್ರೆ ನಮ್ಮ ಆರ್ಕೆ ಅವರಿಗೆ ದೊಡ್ಡ ಚಪ್ಪಾಳ್ತದೆ. ಏನು ಸರಿ ಯಾರು ಕೂಡ ವಾಗಿ ಸಮಸ್ತ ಬಂಧುಗಳೇ, ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಈ ವರ್ಷದ ಗುರುಗಳ ಹುಟ್ಟುಹಬ್ಬ ಎಲ್ಲ ಆಗ್ತಾ ಇದೆ ಅಂದ್ರೆ ಇದು ಶರಣರ ನಾಡು, ಅದು ಸದರ ನಾಡು. ಇದು ಕಲ್ಯಾಣದ ನಾಡು, ಅದು ಸದರ ನಾಡು. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸುಕ್ಷೇತ್ರ ರುಕ್ಮಾಪುರದಲ್ಲಿ 15ನೇ ತಾರೀಕು ದಿವಸ ಅದು ಹಾರಕಡ ಅಪ್ಪಾಜಿಯವರ ಹುಟ್ಟುಹಬ್ಬದ ಮೊದಲನೇ ಸಂದೇಶ ಮುಟ್ಟಿಸ್ತಾರೆ. ಜೋರಾದ ಚಪ್ಪಾಟಗಳು. ಈಗಾಗಲೇ ಎಲ್ಲ ಕಾರ್ಯಕ್ರಮದ ವ್ಯವಸ್ಥೆ ಅಲ್ಲಿ ಭಕ್ತರು ಎಲ್ಲಾರು ನೋಡ್ರಿ, ಎಲ್ಲಿ ಯಾದಗಿರಿ, ಎಲ್ಲಿ ಹಾರಕೂಡ, ಎತ್ತ ನೋಡಿದತ್ತ ಹಾರಕೂಡ ಅಪ್ಪನ ಬಳ್ಳಿ. ನನ್ನ 2 ಮಾತುಗಳನ್ನು ಗುರುವಿನ ಪಾದಕ್ಕೆ ಮಂಗಳೂರು ಮಾಡ್ತಾ ಇದ್ದೇವೆ. ಮಾಡಬೇಕು ನಮಸ್ಕಾರ, ನೀವು ಮಾಡಿದ ಸತ್ಕಾರ, ನನಗೆ ಸಿಕ್ಕಿದ ಹಾಸ್ಯ ರತ್ನದ ಪುರಸ್ಕಾರ. ಇದು ನಮ್ಮ ಅಪ್ಪಾಜಿ ಕೊಟ್ಟದ್ದು ಸಂಸ್ಕಾರ. ನಿಮಗೆ ಬರಬಾರದು ಅಹಂಕಾರ, ಇರಬೇಕು ಸಹಕಾರ. ಏನು ಹೇಳಿ ನಿಮ್ಮ ಊರಿನ ಉಪಕಾರ. ಈಗ ಆಮೇಲೆ ಪ್ರಸಾದ ಸ್ವೀಕಾರ, ಕೆಟ್ಟದ ತಿರಸ್ಕಾರ, ಹಾಕಬೇಕು ಮಹಾದೇವನ ಜೈಕಾರ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮಿಸುತ್ತಾರೆ. ಕೊನೆಯದಾಗಿ ಹಾರ್ಕೂಡ ಶ್ರೀಮಠದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಚನ್ನವೀರ ಶಿವಾಚಾರ್ಯರು ಆಶೀರ್ವಚನ ನೀಡಿದರು. ಸದ್ಯೋ ಜಾತಕೋದ್ಭೂತಂ ಸದ್ಯೋ ವೈಭವದಾಯಕಂ ಸಿದ್ಧಿದಂ ಸಿದ್ಧವೃಂದಸ್ಯ ವಂದೇ ಶ್ರೀರೇಣಕಂ ಗುರುಂ. ಜಯ ಬಸವೇಶ ಭಕ್ತಜನ ಭಾಗಶುಭೋದಯ ವೀರಶೈವ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ವಿಜ್ಞಾನ ಪ್ರಭಾಮಯ ಜಗದಾದಿದೇಶಿಕ ಪರಾಕಲ ತುಂಗವ ಶಾಂಭವಯ ಪರಾಶ್ರಯ ಜಯ ಸೋಮನಾಥ ಜಯ ದೇವ ಜಯ ವಿರತನು ಶಿವಾಧವ. ಪರಮ ಪೂಜ್ಯ ಮಹಾಯೋಗಿ, ಈ ಭಾಗದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೇವರಾಗಿರುವಂತಹ ತಟಸ್ಥಲ ತಂಗಿ ಲಿಂಗೈಕ್ಯ
ಶ್ರೀ ಸದ್ಗುರು ಚನ್ನಬಸವ ಶಿವಯೋಗಿಗಳನ್ನು ನನ್ನ ಮನೋಮಂದಿರದಲ್ಲಿ ಧ್ಯಾನಿಸಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಶ್ರೀ ಬಸವೇಶ್ವರರ ಶ್ರೀಚರಣಕ್ಕೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಿಸಿ ವಂದಿಸಿ ಕೋತನ್ ಹುಪ್ಪರಗ ಗ್ರಾಮದಲ್ಲಿ ಹಮ್ಮಿಕೊಂಡಿರುವಂತಹ 24ನೆಯ ಶ್ರಾವಣದ ಶ್ರೀ ಮಹಾದೇವಲಿಂಗ ಭಜನಾ ಸಂಘದ ಭಜನೆಯ ಮಂಗಲ ಮಹೋತ್ಸವದ ಈ ಪವಿತ್ರ ಪರ್ವಕಾಲಕ್ಕೆ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಆಗಮಿಸಿದ್ದೀವಿ. ಆ ಪರಮ ಪೂಜ್ಯ ಮಹಾ ಚೈತನ್ಯ ಶಕ್ತಿ ನಮ್ಮೆಲ್ಲರನ್ನ ಕಾಪಾಡುತ್ತಿರುವಂತಹ ಶ್ರೀ ಮಹಾದೇವಲಿಂಗನನ್ನು ಸ್ಮರಿಸಿ ವೀರ ಹನುಮಾನನನ್ನು ಸ್ಮರಿಸಿ ಈ ಪವಿತ್ರ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂತಹ ಶ್ರೀ ಸುಭಾಷ್ ಅವರ ಆದಿಯಾಗಿ ಎಲ್ಲ ಅನುಭವಿ ಭಕ್ತಾದಿಗಳೇ ಮತ್ತು ಇಲ್ಲಿಯವರೆಗೆ ತಮ್ಮ ಆಶ್ರಯವಾಗಿರ್ತಕ್ಕಂತಹ ಶೈಲಿಯಲ್ಲಿ ಅತ್ಯಂತ ಮನಮುಟ್ಟುವ ಹಾಗೆ ನಿಮ್ಮೆಲ್ಲರಿಗೆ ಅನುಭವದ ನುಡಿಮುತ್ತುಗಳನ್ನು ಹೇಳಿರುವಂತಹ ನಮ್ಮ ಹರ್ಗೂಡ್ ಮಠದ ಮತ್ತು ಭಾಲ್ಕಿ ಮಠದ ಪರಮ ಸದ್ಭಕ್ತರಾಗಿರ್ತಕ್ಕಂತಹ ಶ್ರೀ ನವಲಿನ್ ಪಾಟೀಲ್ ಅವರೇ ಈ ಒಂದು ಪವಿತ್ರ ಕಾರ್ಯಕ್ರಮಕ್ಕೆ ವಿಶ್ವಾಸದಿಂದ ನಂಬಿಕೆಯಿಂದ ಭಕ್ತಿಯಿಂದ ಬಂದಿರತಕ್ಕಂತಹ ಎಲ್ಲ ಗ್ರಾಮಗಳಿಂದ ಆಗಮಿಸಿರ್ತಕ್ಕಂತಹ ಎಲ್ಲ ಅನುಭವಿ ಸದ್ಭಕ್ತಾದಿಗಳೇ ಮಾತೆಯರೇ ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರ್ತಕ್ಕಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಇಂದಿನ ಪುಣ್ಯ ಸಭೆಯನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಅನಿಸ್ತಾ ಇದೆ. ಕನ್ನಡ ಸಾಹಿತ್ಯದಲ್ಲಿ ಪೂತಿ ನರಸಿಂಹಾಚಾರ್ಯರಿರ್ತಕ್ಕಂಥ ಒಬ್ಬ ಮಹಾನ್ ಕವಿಗಳಾಗೋಗಿದ್ದಾರೆ. ಅವರು ಸುಂದರವಾಗಿರ್ತಕ್ಕಂಥ ಒಂದು ಪದ್ಯವನ್ನು ಬರೆದಿದ್ದಾರೆ. ಆ ಪದ್ಯದ ಕೊನೆಯ ಸಾಲಿನಲ್ಲಿ ಭಕ್ತಿಯ ಬಗ್ಗೆ ಬಹಳ ಸುಂದರವಾದಂತಹ 3 ಲೈನ್ಗಳನ್ನು ಬರೆದಿದ್ದಾರೆ. ಪೂತಿ ನರಸಿಂಹಾಚಾರ್ಯರು ಪೂತಿನ ಅಂತ ಅವರು ಕರಿತಾ ಇದ್ದಾರೆ. ಅವ್ರು ಏನ್ ಬರ್ತಾರೆ ಅಂದ್ರೆ, ದೇವ ಗೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ. ಇದರ ಅರ್ಥ ಏನಂದ್ರ, ದೇವ ಗೊಂಬೆ ಪರಮಾತ್ಮನನ್ನ ನಿಸರ್ಗದಲ್ಲಿ ಅವ್ಯಕ್ತ ಸ್ವರೂಪದಲ್ಲಿರ್ತಕ್ಕಂತಹ ಪರಮಾತ್ಮನನ್ನ ನಾವು ಶಿವನನ್ನ ಅನೇಕ ರೂಪದಲ್ಲಿ ನಾವು ಪೂಜೆ ಮಾಡ್ತೀವಿ. ದೇವ ಗೊಂಬೆ ಅದು ನಾವು ಯಾವ ರೀತಿಯಲ್ಲಿ ಪೂಜೆ ಮಾಡ್ತೀವಿ ಆ ರೂಪದಲ್ಲಿ ಅದು ಕಾಣ್ತಾ ಇದೆ. ಶಿವ ಅಂತ ತಿಳಿದು ಪೂಜೆ ಮಾಡಿದಾಗ ಶಿವನ ರೂಪದಲ್ಲಿ ಕಾಣ್ತಾ ಇದೆ. ಹರಿ ಅಂತ ತಿಳಿದು ಪೂಜೆ ಮಾಡಿದಾಗ ಹರಿಯ ರೂಪದಲ್ಲಿ ಕಾಣ್ತಾ ಇದೆ. ಬುದ್ಧ ಬಸವ ಅಂಬೇಡ್ಕರ್ ರೂಪದಲ್ಲಿ ಪೂಜೆ ಮಾಡಿದಾಗ ಆ ರೂಪದಲ್ಲಿ ಕಾಣ್ತಾ ಇದೆ. ದೇವ ಗೊಂಬೆ ಯಾವ ರೂಪದಲ್ಲಿ ನಾವು ಧಾರ ಮಾಡ್ತೀವಿ ಆ ರೂಪದಲ್ಲಿ ಕಾಣ್ತಾ ಇದೆ. ಕೆಲ ದಿನಗಳ ಹಿಂದೆ ವಿಜಯದಶಮಿ ಎಂದು ಅಂಬಾಭವಾನಿಯ ಮೇಲೆ ಭಕ್ತಿ ಇಟ್ಟು ಇವತ್ತು ಹಸಿ ಹಾಕ್ತಾ ಇದ್ರೆ, ನೀವೆಲ್ಲ ಹಸಿ ಹಾಕ್ತಾ ಇದ್ರೆ ಆ ರೂಪದಲ್ಲಿ ಪೂಜೆ ಮಾಡಿದಾಗಲೂ ಕೂಡ ಆಶೀರ್ವಾದ ಕೊಡ್ತಾ ಇದ್ದಾನೆ ಪರಮಾತ್ಮ. ದೇವ ಯಾವ ರೂಪದಲ್ಲಿ ಪೂಜೆ ಮಾಡಿದ್ರು ಕೂಡ ಅದು ಗೊಂಬೆಯ ರೂಪದಲ್ಲಿ ನಮಗೆ ಆಶೀರ್ವಾದವಾದ ಕೊಡ್ತಾ ಇದೆ. ದೇವ ಗೊಂಬೆ ಪೂಜೆ ಆಟ. ನಾವು ವಿಧಾನ ಪೂಜೆ ಮಾಡ್ತಕ್ಕಂತಹ ರೀತಿ ಬೇರೆ ಬೇರೆ ಆಗಿರ್ಬೋದು. ಕೆಲವರು ಚಕ್ರಿ ಭಜನದ ಮುಖಾಂತರವಾಗಿ ಪೂಜೆ ಮಾಡ್ತಾರ, ಕೆಲವರು ಭಜನೆ ಮುಖಾಂತರವಾಗಿ ಪೂಜೆ ಮಾಡ್ತಾರ, ಕೆಲವರು ಹಾಡಿನ ಮುಖಾಂತರವಾಗಿ ಪೂಜೆ ಮಾಡ್ತಾರ, ಕೆಲವರು ಧ್ಯಾನದ ಮುಖಾಂತರವಾಗಿ ಪೂಜೆ ಮಾಡ್ತಾರ. ಯಾವ ರೂಪದಲ್ಲಿ ಪೂಜೆನೂ ಕೂಡ ನಾವು ಮಾಡಬಹುದು. ಅದಕ್ಕಾಗಿ ದೇವ ಗೊಂಬೆ ಪೂಜೆ ಆಟ ಭಕ್ತಿ ಸೋಜಿಗ ಅಂದ್ರೆ ಆಶ್ಚರ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂದ್ರೆ, ಭಕ್ತಿ ಆಶ್ಚರ್ಯಕರವಾಗಿರ್ತಕ್ಕಂತಹ ಒಂದು ಘಟನೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸೋಜಿಗ ಅಂದ್ರೆ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಘಟನೆ ಇವತ್ತು ಕೋತನ್ಪುರ್ಗ ಗ್ರಾಮದಲ್ಲಿ ನಡೆದಿದೆ. ಅದು ಎಂಥದ್ದಂದ್ರೆ, ಶ್ರಾವಣಕ್ಕೆ ಮಂಗಲ ಆಗಬೇಕಾಗಿತ್ತು. ಚೌತಿ ಅಮಾವಾಸ್ಯೆ ಆದ ನಂತರ ಮಂಗಳವಾರ ದಿವಸ ಇಲ್ಲಿ ಮಹಾಮಂಗಲ ಇರ್ತದೆ. ಆದರೆ ಸದ್ಗುರುವಿಗೆ ಸ್ವಲ್ಪ ಮೇಲೆ ವಿಚಾರ ತಿಳ್ಕೊಂಡು ಕೇಳಿದಾಗ, ಗುರುವಿಗೆ ಯಾವಾಗ ಆರಾಮಾಗಿ ನಮ್ಮ ಊರಿಗೆ ಬರ್ತಾರ ಅವಾಗೇ ಮಂಗಲ ಮಾಡ್ತೀವಿ ಅಂತಕ್ಕಂಥ ಸೋಜಿಗದ ಕಾರ್ಯ ಆದ್ರೆ ಅದು ಕೋತನ್ಪುರ್ಗ ಗ್ರಾಮದಲ್ಲಿ ಆಗಿದೆ ಅನ್ನುವಂಥ ಮಾತು. ಯಾರಾದ್ರೂ ಅಪ್ಪವ್ರಿಗೆ ಆರಾಮಿಲ್ಲ ಬರ್ತಾ ಇಲ್ಲ ತಿಳ್ಕೊಂಡ್ರೆ 8 ದಿವಸ ನೋಡ್ಬೋದು, 15 ದಿವಸ ನೋಡ್ಬೋದು. ಬರೋಬ್ಬರಿ ಶ್ರಾವಣ ಭಾದ್ರಪದ ಆಶ್ವೀಜ ಬರೋಬ್ಬರಿ 2.5 ತಿಂಗಳ ಭಜನೆಯನ್ನು ಮಾಡಿರ್ತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ಕೋತನ್ಪುರ್ಗ ಗ್ರಾಮ ಎನ್ನುವಂಥ ಮಾತನ್ನ ಆ ದಿಕ್ಕೆಯಲ್ಲಿ ನಮ್ಮ ನವಲೀನ್ ಪಾಟೀಲ್ ಹೇಳ್ತಾ ಮಹತ್ವದ ಒಂದು ಮಾತನ್ನು ಹೇಳಿದ್ರು. ನಾವೆಲ್ಲ ನೆರಳಿನಲ್ಲಿ ಕುಂತೀವಿ, ಹೆಣ್ಮಕ್ಳು ಕೆಲವರು ನೆರಳಿನಲ್ಲಿ ಕುಂತಾರ, ನಮ್ಮ ತಾಯಂದಿರೆಲ್ಲ ಬಿಸಿಲಿನಲ್ಲಿ ಕುಂತಾರ ಅಂತ ತಿಳ್ಕೊಂಡು ಅವ್ರು ಬಹಳ ಜಡಪಡಿಸಿ ಹೇಳಿದ್ರು.
ಆದ್ರೆ ನಮ್ಮ ತಾಯಂದಿರಲ್ಲಿ ಮತ್ತು ನಮ್ಮಲ್ಲಿ ಒಂದು ವಿಶ್ವಾಸ, ಎಂಥ ವಿಶ್ವಾಸ ಅಂದ್ರೆ ನೀವೆಲ್ಲ ಬಿಸಿಲಿನಲ್ಲಿ ಕುಂತು ಪ್ರವಚನ ಕೇಳ್ತಾ ಇರಬಹುದು, ಆದರೆ ಹಾರ್ಕೂಡದ ಚನ್ನಬಸವಯ್ಯ ಶಿವಯೋಗಿಯ ನೆರಳಿನ ಆಶೀರ್ವಾದ ಸದಾ ಕಾಲದ ನಿಮಗೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಇವತ್ತು ಬಿಸಿಲಿರಲಿ ಮಳೆ ಇರಲಿ, ಈ ಗ್ರಾಮದ ಒಂದು ವಿಶೇಷತೆ ಕಪ್ಪೆ ಬಹಳ ಸಲ ಹೇಳ್ತಾರೆ. ಮಳೆ ಬಹಳ ಹತ್ತಿತ್ತಂದ್ರೆ ಇಲ್ಲಿ ಕಾರ್ಯಕ್ರಮ ಮಂಗಳ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಳೆ ಬಂದಾಗ್ತದೆ. ಮತ್ತೆ ಮಳೆ ಬಂದಾಗ ಮಳೆ ಬರ್ತಾ ಇದ್ದಿಲ್ಲ ಅಂದ್ರೆ ಕಾರ್ಯಕ್ರಮ ಮುಗಿದ ನಂತರ 5-6 ತಾಸಿಗೆ ಮಳೆ ಬರ್ತದೆ. ಯಾಕೆ ಬರ್ತದೆ ಅಂತಂದ್ರೆ ಅದೆಲ್ಲ ನಿಮ್ಮೆಲ್ಲರ ಭಕ್ತಿ ಮತ್ತು ಶ್ರದ್ಧೆ ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ವಿಶ್ವಾಸದಿಂದ ಪ್ರೀತಿಯಿಂದ ಬಂದಿದ್ದೀರಿ. ನಿಜವಾಗಿಯೂ ಕೂಡ ದೇವರ ಒಂದು ಆಶೀರ್ವಾದ ಆಗಬೇಕಾದ್ರೆ ನಾವೊಂದು ಆಸ್ತಿಗಳು, ದೇವರ ಕೃಪೆ ನಮಗಾಗಬೇಕಾದ್ರೆ ಶ್ರೇಷ್ಠವಾಗಿರ್ತಕ್ಕಂಥ ಸವಿಯದೇ ಇರುವಂತ ಆಸ್ತಿ ಗಳಿಸಬೇಕಾಗ್ತದೆ. ಬಹಳ ಜನ ಏನ್ ಆಸ್ತಿ ಗಳಿಸ್ತಾರ ಅಂದ್ರೆ ನೌಕರಿ ಆದ ಕೂಡಲೇ ಬ್ಯಾಂಕಿನಾಗ ಡಿಪಾಸಿಟ್ ಇಡ್ತಾರ, ಮತ್ತೆ ಹೆಚ್ಚು ರೊಕ್ಕ ಬಂತಂದ್ರ ಊರಾಗ ಒಂದು ಮನೆ ಕಟ್ತಾರ, ಮತ್ತೆ ಬೆಂಗಳೂರದಾಗ ಮನೆ ಕಟ್ತಾರ, ಕಲಬುರಗಿದಾಗ ಮನೆ ಕಟ್ತಾರ. ಇದು ಆಸ್ತಿ ಅಲ್ಲ. ಬೆಳ್ಳಿ ಬಂಗಾರ ಸಂಗ್ರಹ ಮಾಡಿದ್ರೆ ಅದು ಆಸ್ತಿ ಅಲ್ಲ. ಬಹಳ ಮನೆಗಳ ಕಟ್ಟಿದ್ರೆ ಅದು ಆಸ್ತಿ ಅಲ್ಲ. ಸದಾ ಮನೆ ಖರೀದಿ ಮಾಡಿದ್ರೆ ಅದು ಆಸ್ತಿ ಅಲ್ಲ. ನಿಜವಾಗಿ ಜೀವನದಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ಆಸ್ತಿ ನಾವು ಗಳಿಸಬೇಕಾದ್ರೆ ಯಾವ್ದು ಆಸ್ತಿ ಅಂದ್ರೆ ಯಾರಲ್ಲಿ ನಿಜವಾದ ಭಕ್ತಿ ಇರ್ತಾ ಇದೆಯಲ್ಲ ಅದೇ ಭಕ್ತಿನೇ ಶ್ರೇಷ್ಠವಾಗಿರ್ತಕ್ಕಂಥ ಆಸ್ತಿ ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಅಂತಹ ಆಸ್ತಿಯನ್ನು ಇವತ್ತು ಯಾರು ಗಳಿಸ್ಯಾರಂದ್ರೆ ಇವತ್ತು ಹಿಪ್ಪರಗ ಗ್ರಾಮದ ಎಲ್ಲ ಸಭ್ಯಕ್ತಾದಿಗಳು ನಿಜವಾಗಿಯೂ ಕೂಡ ನಿಮ್ಮಲ್ಲಿ ಶ್ರದ್ಧೆ ಭಕ್ತಿ ಅಂತಕ್ಕಂಥ ಆಸ್ತಿ ಇದೆ. ಇದಕ್ಕೆ ಸಾಕ್ಷಿ ಏನಂತಂದ್ರೆ ಇವತ್ತು 5 ತಿಂಗಳೇನು ಭಜನಾ ಮಾಡಿದ್ರಲ್ಲ ಅದೇ ಸಾಕ್ಷಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಂದು ಮಾತು ನನಗೆ ನೆನಪಿಗೆ ಬರ್ತಾ ಇದೆ. ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಕೂಗ್ತಾರೆ, ಸಣ್ಣ ಸಣ್ಣ ಮಕ್ಕಳು ಕೂಗ್ತಾರ. ಕೆಲವು ಸಲ ಮಕ್ಕಳಿಂದಲೂ ಕೂಡ ನಾವು ಬೋಧನೆಯನ್ನ ಕಲಿಬೇಕಾಗ್ತದೆ. ಸಣ್ಣ ಮಕ್ಕಳಂತ ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ. ಚಿಕ್ಕ ಮಕ್ಕಳು ಕೂಡ ನಮಗೆ ಬೋಧನೆಯನ್ನ ಕೆಲವು ಸಲ ಅವ್ಯಕ್ತ ರೂಪದಲ್ಲಿ ನಮಗೆ ಮಾಡ್ತಾ ಇರ್ತಾರೆ. ಹೆಂಗಂದ್ರ ಅಮೆರಿಕ ದೇಶದಲ್ಲಿ ನಡೆದಂತ ಒಂದು ಘಟನೆಯನ್ನು ಹೇಳ್ತಾ ಇದ್ದೀರಿ. ಅಮೆರಿಕ ದೇಶದಲ್ಲಿ 5,000 ಕೋಟಿ ರೂಪಾಯಿ ಗಳಿಸಿರ್ತಕ್ಕಂಥ ಒಬ್ಬ ಶ್ರೀಮಂತ ಆತ ಏನ್ ಮಾಡ್ತಾ ಇದ್ದ ಅಂದ್ರೆ ಬಿಸಿನೆಸ್ ಮಾಡ್ತಾ ಇದ್ದ. ಬಿಸಿನೆಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತಾಯಿಯ ಹುಟ್ಟುಹಬ್ಬದ ದಿವಸ ಪ್ರತಿ ವರ್ಷ ಏನ್ ಮಾಡ್ತಾ ಇದ್ದಂದ್ರೆ ತಾಯಿಯ ಹುಟ್ಟುಹಬ್ಬ ಬಂದಾಗ ಬಹಳ ತಾಯಿಗ ಮಗನಿಗೆ ಬಹಳ ದೂರಿತ್ತು. ಆ ಸಂದರ್ಭದಲ್ಲಿ ಆ ಶ್ರೀಮಂತ ಏನ್ ಮಾಡ್ತಾ ಇದ್ದಂದ್ರ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿಗ ಗೌರವ ಸಲ್ಲಿಸಬೇಕು ಅಂತ ತಿಳ್ಕೊಂಡು ಪ್ರತಿ ವರ್ಷ ಆತ ಏನ್ ಮಾಡ್ತಾ ಇದ್ದಂದ್ರ ಒಂದು $500 ಖರ್ಚು ಮಾಡಿ $500 ಖರ್ಚು ಮಾಡಿ ಒಂದು ಹೂವಿನ ಗುಚ್ಚನ್ನು ತೆಗೆದುಕೊಂಡು ತಾಯಿಯ ಅಡ್ರೆಸ್ಸಿಗೆ ಕಳಿಸ್ಬಿಡ್ತಾ ಇದ್ದ. ಆತ ಹೋಗ್ತಾ ಇದ್ದಿಲ್ಲ, ತಾಯಿ ದರ್ಶನಕ್ಕೆ ಆತ ಹೋಗ್ತಾ ಇದ್ದಿಲ್ಲ. ಒಂದು ಕಾರ್ ಮಾಡಿ ಬಾಡಿಗೆ ಮಾಡಿ ಡ್ರೈವರ್ಗೆ ಹೇಳಿ ಹೂವಿನ ಗುಚ್ಚ ಆ ಡ್ರೈವರ್ ಕೈ ಕೊಟ್ಟು, ನೋಡಪ್ಪ ಇವತ್ತು ದಿವಸ ನನ್ನ ತಾಯಿ ಹುಟ್ಟು ಹೋಗ್ತದ, ನನ್ನ ತಾಯಿ ಒಯ್ದು ಅರ್ಪಿಸುವ ತಿಳ್ಕೊಂಡು ಆ ವ್ಯಕ್ತಿ ಪ್ರತಿ ವರ್ಷ ಕೊಡ್ತಾ 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 ಬರ್ತಿದ್ದ. ಸುಮಾರು 15 ವರ್ಷ ಹಾಗೆ ಆಯ್ತು. ಮುಂದೊಂದು ಸಲ ಏನಾಗ್ತಾ ಇದೆ ಅಂದ್ರೆ ಅವತ್ತಿನ ದಿವಸ $500 ಖರ್ಚು ಮಾಡಿ ಒಂದು ಹೂವಿನ ಗುಚ್ಚನ್ನು ತೆಗೆದುಕೊಂಡು ಆತ ಕಾರಿನಲ್ಲಿ ಇಡ್ತಾ ಇದ್ದಾನ. ಬಹಳ ಲಕ್ಷ ಕೊಟ್ಟು ಕೇಳಬೇಕು. ಆ ಸಂದರ್ಭದಲ್ಲಿ ಏನಾಗ್ತಾ ಇದೆ ಅಂದ್ರೆ 10 ವರ್ಷದ ಚಿಕ್ಕ ಬಾಲಕ ಆ ಶ್ರೀಮಂತರ ಹತ್ತಿರ ಬಂದು, ಸರ್ ನನಗೆ $1 ಹಣ ಕೊಡ್ರಿ, $1 ರೊಕ್ಕ ಕೊಡ್ರಿ, ಕೇವಲ ಒಂದೇ $1 ಕೊಡ್ರಿ ಸರ್ ಅಂತ ತಿಳ್ಕೊಂಡು 11 ವರ್ಷದ ಮಗು ಆ ಶ್ರೀಮಂತರಿಗೆ ಕೇಳ್ತಾ ಇದ್ದ. ಆಗ ಶ್ರೀಮಂತ ವಿಚಾರ ಮಾಡ್ತಾ ಇದ್ದಾನೆ, ಯಾಕಪ್ಪ ನಿನಗೆ ಯಾಕೆ ಬೇಕು, ಇಲ್ರಿ ನನಗೆ ಕೊಡ್ರಿ $1 ಕೊಡ್ರಿ ತಿಳ್ಕೊಂಡು ಕೇಳಿದಾಗ $1 ಹೂವಿನ ಗುಚ್ಚದವರಿಗೆ ಅಂಗಡಿಯವರಿಗೆ ಕೊಟ್ಟು ಸುಂದರವಾಗಿರ್ತಕ್ಕಂಥ ಒಂದು ಹೂವನ್ನು ತೆಗೆದುಕೊಂಡು 11 ವರ್ಷದ ಬಾಲಕ ಸುಂದರವಾಗಿರ್ತಕ್ಕಂಥ ಹೂವನ್ನು ತೆಗೆದುಕೊಂಡು ಹೋಗ್ತಾ ಇತ್ತು. ಆಗ ಶ್ರೀಮಂತ ನೋಡ್ತಾ ಇದ್ದಾನ, ಚಿಕ್ಕ ಮಗು $1 ಹಣ ಖರ್ಚು ಮಾಡಿ ಒಂದು ಸುಂದರವಾಗಿರ್ತಕ್ಕಂಥ ಗುಲಾಬಿ ಹೂವನ್ನು ಖರೀದಿ ಮಾಡ್ಯದ, ಇದು ಯಾರಿಗೆ ಕೊಡ್ತಾ ಇದೆ ಅಂತ ತಿಳ್ಕೊಂಡು ವಿಚಾರ ಮಾಡಿ ಆ ಹುಡುಗನ ಹಿಂದೆ ಹೋಗ್ತಾ ಇದೆ. ಆ ಹುಡುಗ ಮುಂದೆ ಹೋಗ್ತಾ ಇದ್ದ, ಶ್ರೀಮಂತ ಹಿಂದೆ ಹೋಗ್ತಾ ಇದ್ದಾನೆ. ಕಾರ್ ಅಲ್ಲೇ ನಿಂತಿತ್ತು. ಹುಡುಗ ಮುಂದೆ ಹೋಗ್ತಾ ಇದ್ದಾನ, ಶ್ರೀಮಂತ ಹೋಗ್ತಾ ಇದ್ದಾನ. ಹೋಗಿ ನೇರವಾಗಿ ಆ ಪೋರಿ ಹುಡುಗಿ ಆ ಹುಡುಗ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಸುಂದರವಾಗಿರ್ತಕ್ಕಂಥ ಹೂವನ್ನು ತೆಗೆದುಕೊಂಡು ಆ 11 ವರ್ಷದ ಹುಡುಗ ಆ ಹೂವನ್ನು ಯಾರಿಗೆ ಕೊಡ್ತಾ ಇದ್ದಾನಂದ್ರ 6 ತಿಂಗಳ ಹಿಂದೆ ಅವರಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ಹುಡುಗನಿಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತು ಹೋಗಿರ್ತಾರೆ. ಸತ್ತಾಗ ಮಣ್ಣು ಮಾಡಿರ್ತಾ ಇದ್ದಾರ. ಆದ್ರ ಆ ಹುಡುಗ ವಿಚಾರ ಮಾಡ್ತಾ ಇದ್ದಾನೆ, ಸೀದಾ ನೇರವಾಗಿ ತನ್ನ ತಾಯಿಯ ಸಮಾಧಿ ಹತ್ತಿರ ಹೋಗಿ ಮಗು ದುಃಖ ತಪ್ತನಾಗಿ ಆ ಮಗು ಹೇಳ್ತಾ ಇದೆ, ಅಮ್ಮ
ಪ್ರತಿ ವರ್ಷ ನಾನು ನಿನಗೆ ಗುಲಾಬಿ ಹೂವನ್ನು ನಿನ್ನ ಜನ್ಮ ದಿನೋತ್ಸವದ ಶುಭ ದಿನದಿಂದ ಕೊಡ್ತಾ ಇದ್ದೆ. ಆದರೆ ನನಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯಿ ಇಂದು ನೀನು ನನ್ನ ಎದುರಿಗಿಲ್ಲ. ಅದಕ್ಕಾಗಿ ನಿನ್ನ ಸಮಾಧಿಗಾದರೂ ಕೂಡ ಈ ಹೂವನ್ನು ನಿನಗೆ ಅರ್ಪಿಸ್ತಾ ಇದ್ದೇನೆ ಅಂತ ತಿಳ್ಕೊಂಡು ಗುಲಾಬಿ ಹೂವನ್ನು ಸಮಾಧಿಯ ಮೇಲೆ ಸಾಷ್ಟಾಂಗ ನಮಸ್ಕಾರ ಹಾಕ್ತಾ ಇದೆ ಚಿಕ್ಕ ಹುಡುಗ 11 ವರ್ಷದ. ಆಗ 5,000 ಕೋಟಿ ಬೆಲೆ ಬಾಳ್ತಕ್ಕಂಥ ಆ ಶ್ರೀಮಂತರಿಗೆ ಆಶ್ಚರ್ಯ ಆಗ್ತಾ ಇದೆ. ನನಗೆ ಜನ್ಮ ಕೊಟ್ಟಿರತಕ್ಕಂಥ ಚಿಕ್ಕ ತಾಯಿಗ ಸಮಾಧಿಗೆ ಹೋಗಿ ಹೂವನ್ನು ಅರ್ಪಿಸಿ ಆ ಹುಡುಗ ಸಾಷ್ಟಾಂಗ ಆಗ್ತಾ ಇದ್ದಾನಂದ್ರೆ ನಾನು ಶ್ರೀಮಂತ ಆಗಿ ಬರ್ತಾ ಇದ್ದೆ. ನಾನು ಪ್ರತಿ ವರ್ಷ ತಾಯಿ ಹತ್ತಿರ ಹೋಗ್ತಾ ಇದ್ದಿಲ್ಲ. ಈ ಹುಡುಗನಿಂದ ಪಾಠ ಕಲಿತು ನಾನು ಹಾಗೆ ಮಾಡಬೇಕಂತ ತಿಳ್ಕೊಂಡು $5,000 ಖರ್ಚು ಮಾಡಿ ಹೂವಿನ ಬುಕ್ಕನ್ನು ತೆಗೆದುಕೊಂಡು ಸಾಕ್ಷಾತ್ ತಾಯಿ ಸಮೀಪಕ್ಕೆ ಹೋಗಿ ಆ ಹುಡುಗನಿಂದ ಪಾಠ ಕಲಿತು ಸಾಷ್ಟಾಂಗ ನಮಸ್ಕಾರ ಹಾಕಿ ತಾಯಿಗೆ ಗೌರವವನ್ನು ಅರ್ಪಿಸ್ತಾ ಇದ್ದಾನೆ ಆ ಶ್ರೀಮಂತ. ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಂದ್ರೆ ನಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ಮಾತೃದೇವೋಭವ, ಪಿತೃದೇವೋಭವ, ಅತಿಥಿ ದೇವೋಭವ ಎನ್ನುವ ಹಾಗೆ ಈ ಜಗತ್ತಿನಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥ ವ್ಯಕ್ತಿ, ಶ್ರೇಷ್ಠ ಧರ್ಮ, ಶ್ರೇಷ್ಠ ವ್ಯಕ್ತಿ, ಶ್ರೇಷ್ಠ ಗುರು, ಶ್ರೇಷ್ಠ ದೇವರು ಯಾರಾದರಿದ್ರ ಕೇವಲ ದೇವತೆಗಳಲ್ಲ, ನಿಮಗೆ ಜನ್ಮ ಕೊಟ್ಟಿರ್ತಕ್ಕಂಥ ತಾಯೇ ಶ್ರೇಷ್ಠ ದೇವರು ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ತಾಯಿಯ ಹೃದಯದಲ್ಲಿ ಹೆಣ್ಣು ಮಕ್ಕಳಲ್ಲಿ ಎಂಥ ಒಂದು ಕೋಮಲತೆ, ಎಂಥ ಒಂದು ಸೌಜನ್ಯತೆ ಇರ್ತಾ ಇದೆ ಅಂತ ತಿಳ್ಕೊಂಡು ಕೇಳಿದ್ರೆ ಸ್ವಾಮಿ ವಿವೇಕಾನಂದರು ಟಾಂಗಾದಲ್ಲಿ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಅವರ ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ, ತಾಯಿ ವಿಶ್ವನಾಥ ದತ್ತ ಮತ್ತು ಸ್ವಾಮಿ ವಿವೇಕಾನಂದರು ಕೂಡಿಸಿಕೊಂಡು ಟಾಂಗಾದಲ್ಲಿ ಹೋಗ್ತಾ ಇದ್ದರು. ಟಾಂಗಾದಲ್ಲಿ ಹೋಗ್ತಕ್ಕಂಥ ಸಂದರ್ಭದಲ್ಲಿ ವಿಶ್ವನಾಥ ದತ್ತ ವಿವೇಕಾನಂದನಿಗೆ ಕೇಳ್ತಾ ಇದ್ದಾನೆ, ಹೇ ವಿವೇಕಾನಂದ, ಚಿಕ್ಕ ಮಗು, ಆತನಿಗೆ ನರೇಂದ್ರ ಅಂತ ಕರಿತಾ ಇದ್ರು ಚಿಕ್ಕ ವಯಸ್ಸಿನಲ್ಲಿ. ನರೇಂದ್ರನಿಗೆ ವಿವೇಕಾನಂದರು ಕೇಳ್ತಾ ಇದ್ದಾರ, ನರೇಂದ್ರ ಮುಂದೆ ನೀನು ಏನಾಗ್ತೀಯ ಅಂತ ತಿಳ್ಕೊಂಡು ಹೇಳಿದಾಗ ತಂದೆಗೆ ಮಗ ಹೇಳ್ತಾ ಇದ್ದಾನೆ ನರೇಂದ್ರ, ಸ್ವಾಮಿ ವಿವೇಕಾನಂದ ಹೇಳ್ತಾ ಇದ್ದಾನೆ, ನಾನು ಮುಂದೊಂದು ದಿನ ಈ ಟಾಂಗ ಹೊಡೆಯುವಂತ ನಾನು ಟಾಂಗಾನೆ ಹೊಡಿತೀನಿ ಅಂತ ತಿಳ್ಕೊಂಡು ಹುಡುಗ ಪಟ್ರಪ್ಪ ಒಂದು ಏಟು ವಿಶ್ವನಾಥ ನರೇಂದ್ರ ಕೆನ್ನೆಗೆ ಹೊಡೆದು ಬಿಡ್ತಾರೆ. ಏನು ಈ ಮುಂದೊಂದು ದಿನ ACDC ಬ್ಯಾರಿಸ್ಟರ್ ಆಗ್ತಂತ ತಿಳ್ಕೊಂಡಿದ್ದನ ಈ ಟಾಂಗ ಹೊಡೆಯ ಆಗ್ತದೆ ತಿಳ್ಕೊಂಡು ಬೆಳಕೆನ ಹೊಡೆದು ಬಿಡ್ತಾರೆ. ಆದರೆ ಮುಂದೆ ಏನಾಗ್ತಾ ಇರ್ತಾರ, ಆ ನರೇಂದ್ರ ಅಳ್ತಾ ಕೂತಾಗ ತಾಯಿ ಎತ್ಕೊಂಡು ಮನೆಯಾಗ ಹೋದಾಗ ತಾಯಿಗೂ ಮತ್ತು ತಂದೆಗೆ ಎಂಥ ವ್ಯತ್ಯಾಸ ಇರ್ತಾ ಇದೆ, ತಾಯಿ ಹೃದಯದಲ್ಲಿ ಎಂಥ ಕೋಮಲತೆ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಆ ಚಿಕ್ಕ ನರೇಂದ್ರನ ಬಗಲಲ್ಲಿ ಎತ್ಕೊಂಡು ಹೆಗಲಲ್ಲಿ ಎತ್ತುಕೊಂಡು ಮನೆಯಾಗ ಹೋಗಿ ತಂದೆಗೆ ಕೆನ್ನೆಯ ಮೇಲೆ ಹೊಡೆದ ಗಲ್ಲದ ಮ್ಯಾಗ ಹೊಡೆದಾದ್ರೆ ತಾಯಿ ಭುವನೇಶ್ವರ ಹೊಡಿತಾ ಇಲ್ಲ. ತಾಯಿ ಏನ್ ಹೇಳ್ತಾ ಇದ್ದಾಳೆ ಅಂತಂದ್ರ, ಮಗು ಎದುರಿಗೆ ಶ್ರೀಕೃಷ್ಣ ಪರಮಾತ್ಮನ ಒಂದು ಫೋಟೋ ಇರ್ತದೆ. ಕೃಷ್ಣ ಪರಮಾತ್ಮನ ಫೋಟೋ ತೋರಿಸಿ ಅರ್ಜುನ ಅಲ್ಲಿ ಮುಂದೆ ಕೂತಿರ್ತಾನ, ಕೃಷ್ಣ ಪರಮಾತ್ಮ ನಿಂತಿರ್ತಾನ, ಅರ್ಜುನ ಕುಂತಿರ್ತಾನ. ಆ ಸಂದರ್ಭದಲ್ಲಿ ತಾಯಿ ಭುವನೇಶ್ವರಿ ತಾಯಿ ನರೇಂದ್ರನ್ನು ಎತ್ತಿಕೊಂಡು ಹೋಗಿ ಆ ಫೋಟೋದ ಮುಂದೆ ಹೇಳ್ತಾ ಇದ್ದಾಳೆ, ನರೇಂದ್ರ ನೀ ಏನಾಗಬೇಕು ಮುಂದಂದ್ರ ಮುಂದೊಂದು ದಿನ ನೀನು ಟಾಂಗ ಹೊಡೆಯೋದು ಆಗಬೇಕಾಗಿಲ್ಲ. ಈಗ ಹೆಂಗ ರಥದಲ್ಲಿ ಹೆಂಗ ಶ್ರೀಕೃಷ್ಣ ಪರಮಾತ್ಮ ಕುಂತಾನಲ್ಲ, ರಥವನ್ನ ಪಡೆಯುವಂತ ಒಬ್ಬ ಮಹಾನಾಯಕನೇ ಆಗಬೇಕಂತ ತಿಳ್ಕೊಂಡು ತಾಯಿ ಭುವನೇಶ್ವರ ಆಶೀರ್ವಾದವನ್ನು ಕೊಡ್ತಾ ಇದ್ದಾಳೆ. ಅವ್ರು ಎಂಥ ರಥವನ್ನ ಸ್ವಾಮಿ ವಿವೇಕಾನಂದರು ನಡೆಸ್ಕೊಂಡು ಹೋದ್ರಂದ್ರ ಹಿಂದೂ ಧರ್ಮದ ರಥವನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿಸಿದಂತ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದ್ರ ಸ್ವಾಮಿ ವಿವೇಕಾನಂದರಿಗೆ ಸಲ್ತಾ ಇದೆ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ನಿಜವಾಗಿ ತಂದೆ ತಾಯಿ ಸೇವೆಯನ್ನು ಮಾಡಬೇಕು. ಬಹಳ ಜನ ಅಮಾವಾಸ್ಯೆಗೆ ಎಷ್ಟೋ ಜನ ಬರ್ತಾ ಇದ್ದಾರೆ, ಕೆಲವರು ಉಗುಳು ಹಾಕೊಂಡು ಸಾಯ್ತಾ ಇದ್ದಾರೆ. ವಯಸ್ಸಾದಂತ 75 ವರ್ಷ 80 ವರ್ಷ ಆದಾಗ ಮಕ್ಕಳ ಪ್ರಸಾದ ಕೊಡದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನನ್ನ ಮಕ್ಕಳು ಸೇರ್ತಾ ಇಲ್ಲ ತಿಳ್ಕೊಂಡು ಉಗುಳು ಹಾಕೊಂಡು ಕೆಲವು ಜನ ಸಾಯ್ತಾ ಇದ್ದಾರೆ. ಅನಾಥಾಶ್ರಮ ಕೆಲವರು ಸೇರಿಸ್ತಾ ಇದ್ದಾರೆ. ಅದಕ್ಕೆ ನಿಜವಾಗಿ ಇವತ್ತು ಕೋತನಹಿಪ್ಪುರ್ಗ ಗ್ರಾಮದಲ್ಲಿ ಎಲ್ಲ ಅನುಭಾವಿ ಸತ್ವಕ್ತಾದಿಗಳು ಬಂದಿದ್ದೀರಿ ಅಂದ ಮೇಲೆ ನಿಮಗೆ ನಿಜವಾದ ಆಶೀರ್ವಾದ, ಹಾರ್ಕೂಡು ಮುಖ್ಯದವರ ಆಶೀರ್ವಾದ ಸಂಪೂರ್ಣ ಆಗಬೇಕಾದ್ರೆ ಯಾರು ತಂದೆ ತಾಯಿ ಸೇವೆಯನ್ನು ಮಾಡ್ತೀರಿ ಅವರಿಗೆ ಮಾತ್ರ ಹಾರ್ಕೂಡು ಶ್ರೀಗಳವರ ಆಶೀರ್ವಾದ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಆ ದಿಶೆಯಲ್ಲಿ ತಾವೆಲ್ಲ ಒಳ್ಳೆಯ ವ್ಯಕ್ತಿಗಳಾಗಿ, ಒಳ್ಳೆಯ ಬಂಧುಗಳಾಗಿ ಈ ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನಮ್ಮ ಸುಭಾಷ್ ಅವರಿಗೆ ಒಂದು ಉದಾಹರಣೆ ಕೇಳಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಯೋಗಿ ಆಗಿರಬಹುದು, ತ್ಯಾಗಿ ಆಗಿರಬಹುದು, ಭೋಗಿ ಆಗಿರಬಹುದು, ಸ್ವಾಮಿ ಆಗಿರಬಹುದು, ಸನ್ಯಾಸಿ ಆಗಿರ್ಬೋದು, ವಕೀಲ ಆಗಿರ್ಬೋದು, ಮುಖ್ಯಮಂತ್ರಿ ಆಗಿರ್ಬೋದು, ಪ್ರಧಾನಮಂತ್ರಿ ಆಗಿರ್ಬೋದು, ಏನೆಲ್ಲ ಆದ್ರೂ ಕೂಡ ನಮ್ಮ ಜೀವನ ಕೊನೆಯ ಹಂತದಲ್ಲಿ ಹೆಂಗಾಗ್ತದೆ ಅಂದ್ರೆ, ಸಣ್ಣ ಉದಾಹರಣೆ ನೀವೆಲ್ಲ ನೋಡಿರಿ. ಈ ಕಾರ್ಯಕ್ರಮ ಮುಗಿದಾಗ ಟೈಮ್ ಪಾಸಿಗಂತ ನೀವೆಲ್ಲ ಆಡ್ತೀರಿ. ಟೈಮ್ ಪಾಸ್ ರೊಕ್ಕ ಹೆಚ್ಚಾರ ಈ ಹೊರಗಾಡಲ್ಲ, ಒಳ್ಳೆಯವ್ರಿರ್ತೀರಿ. ಟೈಮ್ ಪಾಸ್ ಯಾಕಂತ ಆಡ್ತಾರೆ, ಏನಂತಾರಂತೆ ಇಸ್ಪಟ್ ಆಡ. ಅದೇನಿರ್ತದ, ರಾಜ ರಾಣಿ ಮಂತ್ರಿ ಪ್ರಧಾನಮಂತ್ರಿ
ಪ್ರಜೆಗಳು ಎಲ್ಲ ಇರ್ತಾರೆ, ಆಟ ಆಡಿ ಆಡಿ 3-4 ತಾಸು ಆಟ ಆಡೋಣ, ಬಯಲ್ಗಿಡ ಕೆಳ ಕಟ್ಟಿ ಮ್ಯಾಗ ಕುಂತಿರ್ತಾರೆ. ಏನ್ ಮಾಡ್ತೀರಿ ಹಿಂದಿದ್ದು ಆಟ ಮುಗಿದ್ಮ್ಯಾಕ ಎಲ್ಲ ಎಲ್ಲಿ ಎಲ್ಲ ಜೋಡಾಸ್ತೀರಿ. ಜೋಡಾಸಿ ಎಲ್ಲಿ ಇಡ್ತೀರಿ? ಅದೇ ಪಾಕೆಟ್ದಾಗ ಇಡ್ತೀರಿ. ಒಂದೇ ಪಾಕೆಟ್, ರಾಜಾಗ ರಾಣಿಗೆ ಬೇರೆ ಬೇರೆ ಪಾಕೆಟ್ದಾಗ ಎಲ್ಲ ಎಲ್ಲಿ ಜೋಡಾಸೋದು, ಒಳಗೆ ಕಿಚನ್ದಾಗ ಇಟ್ಕೊಂಡು ಮನೆಗೆ ಹೋಗೋದು. ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಿಜವಾಗಿ ನಮ್ಮ ಜೀವನದಲ್ಲಿ ನಾವು ಏನೇ ಆದ್ರೂ ಕೂಡ, ಶ್ರೀಮಂತ ಬಡವ ಬಲ್ಲಿದ ಅಧಿಕಾರಿ ಏನೇ ಆದ್ರೂ ಕೂಡ, ಈ ಜಗತ್ತಿನಲ್ಲಿ ನಮ್ಮ ಜೀವನ ಅಂತ್ಯ ಆದಾಗ ನಮ್ಮೆಲ್ಲರನ್ನ ಎಲ್ಲಿಡ್ತಾರಂದ್ರ ಸಮಾಧಿ ಅನ್ನುವಂಥ ಪಾಕೆಟ್ನಲ್ಲೇ ಒಯ್ದಿರ್ತಾರೆ. ಸಮಾಧಿ ಅನ್ನುವಂಥ ಪಾಕೆಟ್. ಇವತ್ತು ಪ್ರಧಾನಮಂತ್ರಿ ಏನಂತ ತಿಳ್ಕೊಂಡು ಜೀವಂತ ಯಾರು ಇಡುವುದಿಲ್ಲ, ಅವ್ರ ಮೂರ್ತಿ ಮಾಡಿಕೊಂಡು ಸತ್ತಾಗ ಅವರಿಗೂ ಯಾರು ಒಳಗೆ ಇರ್ತಾರೆ. ಅದಕ್ಕಾಗಿ ಜೀವನ ಶಾಶ್ವತವಲ್ಲ, ಹೆಂಡತಿ ಮಕ್ಕಳು ಶಾಶ್ವತವಲ್ಲ. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ನಾರೀಚ ಧರ್ಮ ಕೀರ್ತಿ ದ್ವಯಂಸ್ಥರಂ ಎನ್ನುವ ಹಾಗೆ ಶಾಶ್ವತವಾಗಿರ್ತಕ್ಕಂಥದ್ದು ಧರ್ಮ ಮತ್ತು ಕೀರ್ತಿ. ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ನಿನ್ನೆಯ ದಿವಸ ನಮ್ಮ ಬಸವರಾಜ್ ಕಪ್ಪೆಯವರು ಅನ್ನದಾಸೋಹದ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ನಮ್ಮ ದಿಲೀಪ್ ಕ್ಷೀರಸಾಗರ್ ಅವರ ತಂದೆ ಆಗಿರ್ತಕ್ಕಂಥ ಮದರ್ಸಾ ಅವರು ಇವತ್ತು ಅನ್ನದಾಸೋಹದ ಕಾರ್ಯವನ್ನು ಮಾಡಿದ್ದಾರೆ. ಅನ್ನದಾಸೋಹದಲ್ಲಿ ಎಂಥ ಒಂದು ಶಕ್ತಿ ಇರ್ತದಂದ್ರ, ಒಬ್ಬ ಬಡವರಿಗೆ ಕರ್ಕೊಂಡು ಬಂದ್ರೆ ಊಟ ಮಾಡ್ತಿದ್ರಂದ್ರ 100 ರೂಪಾಯಿ ಕೊಟ್ರೆ ಇನ್ನೊಂದು 500 ಕೊಟ್ಟರು ಚಲೋ ಆಗ್ತಿತ್ತಂತ ನವರಿಂಗ್ ಪಾಟೀಲ್ ಕಲಾಕಾರ. 1000 ಕೊಟ್ರೆ 5000 ಕೊಟ್ಟರು ಗುಣನೆ ಆಗ್ತಿತ್ತಂತ ಕೆಲವರು ಅಂತಾರೆ. ಯಾಕೆ ಹಣ ಎಷ್ಟು ಕೊಟ್ಟರು ತೃಪ್ತಿ ಇರೋದಿಲ್ಲ ಅಂದ್ರೆ ಸರಿಯಾಗಿ ಹಾಕೋಡ್ ಮಟ್ಟಕ್ಕೆ ಬಂದು ಇವತ್ತು ಅಮಾಸಿ ದಿವಸ ಕಪ್ತೆಯವರು ಎಲ್ಲ ಬಂದು ಆನಂದ ಊಟ ಮಾಡಿದ್ರೆ ಅಂದ್ರೆ ಅದೇ ನಿಜವಾದ ತೃಪ್ತಿ. ಅನ್ನ ಶಾಂತಿಯಲ್ಲಿ ಅಂತಹ ಒಂದು ಶಕ್ತಿ ಅದ. ಅದಕ್ಕಾಗಿ ಒಬ್ಬ ಆಧುನಿಕ ಕವಿ, ಒಬ್ಬ ವಿಮರ್ಶಕ ಒಂದು ಮಾತನ್ನು ಹೇಳ್ತಾ ಇದ್ದಾರೆ, ನೀನು ಕೋಟಿ ರೂಪಾಯಿ ದೇವಾಲಯಗಳಿಗೆ ಕೊಟ್ಟರೆ, ನೀನು ಕೋಟಿ ರೂಪಾಯಿ ದೇವಾಲಯಗಳಿಗೆ ಕೊಟ್ಟರೂ ನಿನ್ನನ್ನ ಭಕ್ತನೆಂದು ಕರೆಯುತ್ತಾರೆ. ಆದರೆ ಹಸಿವು ಬಂದ ಬಡವರಿಗೆ ಊಟ ಮಾಡಿಸಿದರೆ ನಿನ್ನನ್ನೇ ದೇವರೆಂದು ಪೂಜಿಸುತ್ತಾರೆ, ನಿನ್ನನ್ನೇ ದೇವರೆಂದು ಕರೆಯುತ್ತಾರೆ. ಅನ್ನ ಶಾಂತಿ ಮಾಡಿದ್ರೆ ಮತ್ತು ನಿಜವಾದ ಶಾಂತಿ ಆಗ್ತಾ ಇದೆ. ಅಂತ ಅನ್ನ ಶಾಂತಿಯ ದಾಸೋಹದ ಕಾರ್ಯವನ್ನ 1 ವರ್ಷ ಅಲ್ಲ, ಇವತ್ತು ಬಹಳ ಊರುಗಳಲ್ಲಿ ಲಿಂಗಾಯತರು ದಲಿತರು ಜಗಳ ಆಡ್ತಾರೆ. ನಮ್ಮ ಅಂಬೇಡ್ಕರ್ ಶ್ರೇಷ್ಠ ಅಂತ ಅವ್ರು ಅಂತಾರ, ನಮ್ಮ ಬಸವೇಶ್ವರ ಶ್ರೇಷ್ಠ ಅಂತ ಮತ್ತೊಬ್ರು ಅಂತಾರೆ. ಆದರೆ ಸಮನ್ವಯತೆ ಭಾವವನ್ನು ಯಾವ ಗ್ರಾಮದಲ್ಲಿ ಕಾಣ್ತೀವಿ ಅಂದ್ರೆ ಅದು ಕೋತನಹಿಪ್ಪುರ್ಗ ಗ್ರಾಮದಲ್ಲಿ ಕಾಣ್ತೀವಿ ಅನ್ನುವಂಥ ಮಾತನ್ನು ಕೂಡಿ ಸಂದರ್ಭದಲ್ಲಿ. ಅದಕ್ಕಾಗಿ ಅನ್ನದಾಸೋಹದಲ್ಲಿ ಅಂತ ಒಂದು ಶಕ್ತಿ ಇದೆ. ಇವತ್ತು ಒಬ್ಬ ದಲಿತ ಭಕ್ತ 5 ವರ್ಷದಿಂದ ಇವತ್ತು ಸವರ್ಣೀಯರಿಗೆ ಅನ್ನದಾಸೋಹದ ಕಾರ್ಯ ಮಾಡಿದಾರಂದ್ರೆ ಇದು ಶ್ರೇಷ್ಠವಾಗಿರ್ತಕ್ಕಂಥ ಕಾರ್ಯ. ಅವರಿಗೆ ಬಸವೇಶ್ವರರ ಆಶೀರ್ವಾದ, ಮಹಾಲಿಂಗನ ಆಶೀರ್ವಾದ ಸದಾ ಕಾಲ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮಗಾಗಿ ನೀವು ಗುರುವಿನ ಮೇಲೆ ಭಕ್ತಿಯನ್ನು ಇಟ್ಕೊಂಡು ಇವತ್ತು ಅಡಿಸ್ ತಿಂಗಳು ಭಜನೆ ಮಾಡಿರಿ. 1 ತಿಂಗಳು ಭಜನೆ ಮಾಡಿದ್ರೆ ಒಂದು 10 ವರ್ಷದ ಆಶೀರ್ವಾದ ಆಗ್ಬೋದು. ಆದ್ರೆ 2 ತಿಂಗಳ ಆಶೀರ್ವಾದ ನೀವೆಲ್ಲ ಭಜನೆ ಯಾರ ಹೆಸರಿನ ಮ್ಯಾಗ ಮಾಡಿರಿ? ಹರ್ಕುಡು ಮುತ್ತವರು ಬರ್ಲಿ ಅಂತ ಭಜನೆ ಮಾಡಿರಿ ಅಂದ ಮೇಲೆ ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಹಾರಕೂಡದ ಚನ್ನಬಸವ ಶಿವಯೋಗಿಯವರ ಆಶೀರ್ವಾದ ಇರ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ಮುಂದಿನ ವರ್ಷ 25ನೇ ವರ್ಷ ನನಗೆ ಅನಿಸ್ತಾ ಇದೆ. ಹೊಸ 25 ವರ್ಷಕ್ಕೆ ಬೆಳೆ ಹಬ್ಬ ಅಂತ ಇವ್ರು 24ಕ್ಕೆ ಮಾಡ್ಯಾರ. ಯಾಕೆ ಮಾಡ್ಯಾರ ನನಗೆ ಗೊತ್ತಿಲ್ಲ. ಯಾಕೆ ಮಾಡ್ಯಾರ ಅಂದ್ರೆ ಮುಂದೆ 25ಕ್ಕೆ ಮುಂದೆ ಅವಶ್ಯವಾಗಿ ಕೊರೋನಾ ಇರಲಿ ಏನೇ ಇರಲಿ ಯಾವುದೋ ಬದಲಾವಣೆ ಹಾಕೊಂಡು ಮತ್ತೆ ಅವಶ್ಯವಾಗಿ 25ಕ್ಕೆ ಬರಲಿ ಅಂತ ತಿಳ್ಕೊಂಡು 24ಕ್ಕೆ ಅವ್ರ ಕಾರ್ಯಕ್ರಮ ಮಾಡ್ಯಾರ. ಇವತ್ತು ಬೆಳ್ಳಿಯ ಕಿರೀಟ ಧಾರಣೆಯನ್ನು ಮಾಡಿದ್ದೀರಿ. ಈ ಬೆಳ್ಳಿಯ ಕಿರೀಟವನ್ನ ಸಾಂಕೇತಿಕವಾಗಿ ನೀವೆಲ್ಲರೂ ಕೂಡ ಭಕ್ತಿಯಿಂದ ಆ ಕಿರೀಟವನ್ನು ನಾವು ಧರಿಸಿದ್ದೇವೆ. ಆದರೆ ಆ ಕಿರೀಟವನ್ನು ಹೆಂಗೆ ಧರಿಸಿವಿ ಅಂದ್ರೆ ಹಾರಕೋಡು ಮಠದ ಅಧಿಕಾರಿಯಾಗಿ ಬೆಳ್ಳಿ ಕಿರೀಟ ಇಟ್ಟುಕೊಂಡಿಲ್ಲ, ಕೋತನಹಿಪ್ಪುರ್ಗ ಗ್ರಾಮದ ಸಮಸ್ತ ಭಕ್ತಾದಿಗಳ ಕರುಣೆಯ ಕೂಸಾಗಿ ಆ ಟೊಪ್ಪಿಗೆ ನಿಟ್ಕೊಂಡಿವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಜೀವನದಲ್ಲಿ ಶಕ್ತಿ ಇರುವವರೆಗೆ ನಿಮ್ಮ ಗ್ರಾಮದಲ್ಲಿದೆ, ಭಕ್ತಿ ಬಿಟ್ಟಿದಂದ ಮೇಲೆ ಶಕ್ತಿ ಇರುವವರೆಗೆ ಕೈಕಾಲ ಶಕ್ತಿ ಇರೋ ತನಕ ನಿಮ್ಮ ಗ್ರಾಮಕ್ಕೆ ತಪ್ಪಲಾದ ಬರಲಿಕ್ಕೆ ಪ್ರಯತ್ನ ಬರ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಕೋತನಹಿಪ್ಪುರ್ಗ ಗ್ರಾಮದಲ್ಲಿ ನವಲಿಂಗ್ ಪಾಟೀಲ್ ಒಂದು ಮಾತು ಹೇಳಬೇಕಾಗ್ತದೆ. ಬಹಳ ಊರುಗಳವ, ಆದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಒಂದೇ ಗ್ರಾಮದಲ್ಲಿ ಇಡೀ ಸೈನಿಕರಾಗಿ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಯುವಕರು ಸುಮಾರು 500 ಜನ ದೇಶ ಸೇವೆಗಾಗಿ ಮತ್ತು ಸೈನಿಕರಾಗಿ ಕಾರ್ಯ ಮಾಡ್ತಕ್ಕಂಥ ಊರು ಯಾವುದಾದ್ರೂ ಇದ್ರೆ ಅದು ಕೋತನಹಿಪ್ಪುರ್ಗ ಗ್ರಾಮ ಅನ್ನುವಂಥ ಮಾತನ್ನು ನವಲಿಂಗ್ ಪಾಟೀಲ್ ನಾನು ಹೇಳ್ತಾ ಇದ್ದೀನಿ. ಅಂತಹ ಗ್ರಾಮ ಪುಣ್ಯಮಯವಾಗಿರ್ತಕ್ಕಂಥ ಗ್ರಾಮ. ನೀವು ದೇಶ ಸೇವೆ, ಯಾಕೆಂದ್ರೆ ದೇಶ ಸೇವೆಯೇ ಈಶ ಸೇವೆ. ಗಡಿ ರಕ್ಷಣೆ ಕಾರ್ಯವನ್ನು ಮಾಡಿ ಸೈನಿಕರಾಗಿ
ಕಾರ್ಯ ಮಾಡ್ತಾ ಇದ್ರಿಂದ ಮೇಲೆ ಈ ಗ್ರಾಮದವರು ಬಹಳ ದೂರದಲ್ಲಿ ಗಡಿ ಭಾಗದಲ್ಲ ಸೇವಾ ಮಾಡಿ ರಿಟೈರ್ಡ್ ಆಗ್ಯಾರ, ಕೆಲವರು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಶ್ರೀರಕ್ಷೆಯಾಗಿ ಸದಾಕಾಲ ಅವರಿಂದ ಶ್ರೀರಕ್ಷೆಯಾಗಿ ಯಾವುದೇ ಯೋಧನ ಹೊಡೆದ್ರೂ ಕೂಡ ಅವ್ರಿಗೆ ಏನು ಆಗಲಾರ್ದಂಗೆ ಹಾಕೊಂಡು ಮೂತಿಯವರು ರಕ್ಷಣೆ ಮಾಡಲಿ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ. ಇಂಥ ಸಂದರ್ಭದಲ್ಲಿ ದೇಶ ಸೇವೆಯನ್ನು ಮಾಡ್ತಕ್ಕಂಥ ಎಲ್ಲಾ ಸೈನಿಕರಿಗೆ, ರಿಟೈರ್ಡ್ ಆಗಿರ್ತಕ್ಕಂಥ ಸೈನಿಕರಿಗೆ ಮತ್ತು ಈ ಸೇವೆ ಮಾಡ್ತಕ್ಕಂಥ ಎಲ್ಲಾ ಸೈನಿಕರಿಗೂ ಮತ್ತು ಎಲ್ಲಾ ಧರ್ಮದವರಿಗೂ, ಎಲ್ಲಾ ಮತ ಬಾಂಧವರಿಗೂ, ಎಲ್ಲಾ ಜಾತಿಯವರಿಗೂ ಹಾರ್ಕೊಂಡು ಮುತ್ತಿಯವರ ಆಶೀರ್ವಾದ ಸದಾಕಾಲ ಇರಲಿ ಅಂತ ಶುಭ ಹಾರೈಸಿ ಎರಡು ಮಾತುಗಳನ್ನು ಮುಕ್ತಾಯ. ಮುಖ್ಯ ಅತಿಥಿಗಳಾಗಿ ಸುಭಾಷ್ ಮುರುಡ್ ಬೆಳಂಗಿ, ರೇವಣಪ್ಪ ನಾಗೂರ್, ಸಂಜು ಕೋಬ್ರೆ, ರುದ್ರವಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಕಾಶ್ ಭೂಷಣ್ಗಿ ಭಾಗವಹಿಸಿದ್ದರು. ಕಣ್ಮೂಸ್ ಬಸವಣ್ಣ ಸಂಗೊಳ್ಗಿ, ಕೋತನ ಹಿಪ್ಪರ್ಗ ಗ್ರಾಮದ ಭಜನಾ ಸಂಘದವರು ಸಂಗೀತ ಸೇವೆ ಸಲ್ಲಿಸಿದರು. ರಾಘವೇಂದ್ರ ಸಾಲೆಗಾಂವ್ ನಿರೂಪಣೆ ಮಾಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕೋತನ ಹಿಪ್ಪರ್ಗ ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಾರ್ಕೋಡ ಶ್ರೀಗಳ ದರ್ಶನಾಶೀರ್ವಾದ ಪಡೆದು
ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.